DC ಯೂನಿವರ್ಸ್ ಅಂತೂ ಲಾಸ್ಟ್ 5 ಇಯರ್ಸ್ನಲ್ಲಿ ತುಂಬಾ ಡ್ರಾಪ್ ಬ್ಯಾಕ್ನ ನೋಡಿಬಿಟ್ಟಿದೆ. ಆ್ಯಂಡ್ ಈ ಯೂನಿವರ್ಸ್ನಲ್ಲಿ ಬಂದಂಥ ಎಲ್ಲ ಸಿನಿಮಾಗಳು ಫ್ಯಾನ್ಸ್ನ ಡಿಸಪಾಯಿಂಟ್ ಮಾಡೋದಲ್ಲದೆ ಡಿಸಾಸ್ಟರ್ ಆಗಿಬಿಟ್ಟಿದೆ. ಸೊ ಇದೇ ರೀಸನ್ನಿಂದ ಈ DC ಯೂನಿವರ್ಸ್ನ ರೀಬಿಲ್ಡ್ ಮಾಡಿ ಹೊಸ DC ಯೂನಿವರ್ಸ್ನಲ್ಲಿ ಈ ಸೂಪರ್ಮನ್ ಮೂವಿನ ತಂದಿದ್ದಾರೆ. ಆ್ಯಂಡ್ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಕೂಡ ಒನ್ ಆಫ್ ದಿ ಬೆಸ್ಟ್ ಫೈನೆಸ್ಟ್ ಡೈರೆಕ್ಟರ್ ಆದ ಜೇಮ್ಸ್ ಗನ್ ಆಗಿರೋದ್ರಿಂದ ಸಿನಿಮಾದ ಮೇಲೆ ಹೋಪ್ ಕೂಡ ಜಾಸ್ತಿನೇ ಇತ್ತು. ಸೊ ಈ ಹೊಸ ಸೂಪರ್ಮ್ಯಾನ್ ಮೂವಿನ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ ಸಿನಿಮಾದಲ್ಲಿ ಎಕ್ಸ್ ಲೂಥರ್ಗೆ ಸೂಪರ್ಮ್ಯಾನ್ ಕಂಡ್ರೆ ಆಗೋದಿಲ್ಲ. ಯಾಕಂದರೆ ಇಡೀ ಪ್ರಪಂಚದಾದ್ಯಂತ ತುಂಬ ಹೈ ಲೆವೆಲಲ್ಲಿ ಪಾಪ್ಯುಲಾರಿಟಿನ ಲಾಸ್ಟ್ 3 ಇಯರ್ಸ್ನಲ್ಲಿ ಪಡ್ಕೊಂಡಿರ್ತಾನೆ. ಸೊ ಅದೇ ರೀಸನ್ನಿಂದ ಎಕ್ಸ್ ಲೂಥರ್ಗೆ ಸೂಪರ್ಮ್ಯಾನ್ ಕಂಡ್ರೆ ಆಗೋದಿಲ್ಲ. ಪ್ರಪಂಚದಲ್ಲಿ ಎಲ್ಲೋದ್ರೂ ಕೂಡ ಸೂಪರ್ಮ್ಯಾನ್ದೇ ಹೆಸರಾಗಿರುತ್ತೆ. ಆ್ಯಂಡ್ ಇದನ್ನೆಲ್ಲ ನೋಡಿ ಫುಲ್ ರೈಸ್ ಆಗಿರ್ತಾನೆ ನಮ್ಮ ಲೂಥರ್ ಅಣ್ಣ. ಆ್ಯಂಡ್ ಮುಂದೆ ಸೂಪರ್ಮ್ಯಾನ್ನ ಇಡೀ ಜಗತ್ತಿನ ಕಣ್ಣಿಗೆ ವಿಲನ್ ಆಗಿ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ ಲೂಥರ್. ಆ್ಯಂಡ್ ಈ ಪ್ರೋಸೆಸ್ನಲ್ಲಿ ಲೂಥರ್ ಸೂಪರ್ಮ್ಯಾನ್ ವಿರುದ್ಧ ಏನೆಲ್ಲ ಷಡ್ಯಂತ್ರ ಮಾಡ್ತಾನೆ, ಹಾಗೆ ಸೂಪರ್ಮ್ಯಾನ್ ಇವುಗಳನ್ನು ಹೇಗೆಲ್ಲ ಎದುರಿಸುತ್ತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದಂದರೆ ಸಿನಿಮಾದಲ್ಲಿ ಸೂಪರ್ಮ್ಯಾನ್ನ ಪ್ರೆಸೆಂಟ್ ಮಾಡಿದ ರೀತಿ ತುಂಬ ಚೆನ್ನಾಗಿತ್ತು, ಅಷ್ಟೇ ಯುನೀಕ್ ಆಗಿತ್ತು. ಯಾಕಂದರೆ ಸ್ನೈಡರ್ ಸೂಪರ್ಮ್ಯಾನ್ ಅಂದರೆ ನನಗಿಷ್ಟನೇ, ಆದರೆ ಆ ವರ್ಷನ್ ತುಂಬ ಡಾರ್ಕ್ ಸೈಡ್ ಆಗಿತ್ತು. ಬಟ್ ಇದರಲ್ಲಿ ಸೂಪರ್ಮ್ಯಾನ್ನ ತುಂಬ ಕಲರ್ಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಇದ್ದಂಥ ಆ್ಯಕ್ಷನ್ ಸೀನ್ಸ್ಗಳು ತುಂಬ ಚೆನ್ನಾಗಿ ವರ್ಕ್ ಆಯಿತು. ಹಾಗೆ ಸಿನಿಮಾದ ಮಧ್ಯದಲ್ಲಿ ಫನ್ ಎಲಿಮೆಂಟ್ನ ತುಂಬ ಚೆನ್ನಾಗಿ ಸೀನ್ಸ್ಗಳ ಮಧ್ಯೆ ಬ್ಲೆಂಡ್ ಮಾಡಿದ್ದು ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತೀನಿ. ಹಾಗೆ ಸಿನಿಮಾದಲ್ಲಿ ಹೀರೋಗಿಂತ ವಿಲನ್ನ ಹಾಗೆ ಅವನ ಪವರ್ನ ತುಂಬ ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದು ಹೇಗಾಯಿತು ಅಂದರೆ ಹೀರೋಯಿಸಮ್ಗಿಂತ ವಿಲನಿಸಮೇ ಹೈಲೈಟ್ ಆಯಿತು ಸಿನಿಮಾದಲ್ಲಿ. ಅದೇ ಸಿನಿಮಾಗೆ ಮೇನ್ ಪ್ಲಸ್ ಪಾಯಿಂಟ್ ಆಗಿದ್ದು ಅಂತೀನಿ. ಹಾಗೆ ಸಿನಿಮಾದಲ್ಲಿ ಸೂಪರ್ಮ್ಯಾನ್ ಜೊತೆ ಬರೋ ಆ ಡಾಗ್ ಇದೆಯಲ್ಲ ಕ್ರಿಪ್ಟೋ, ಸೀನ್ಸ್ಗಳಲ್ಲಿ ಬಂದಾಗೆಲ್ಲ ಫುಲ್ ಡಾಮಿನೇಟ್ ಮಾಡಾಕಿದೆ. ಇನ್ನು ಸಿನಿಮಾ ಮಾತ್ರ ಟೆಕ್ನಿಕಲಿ ಫುಲ್ ಸ್ಟ್ರಾಂಗ್ ಆಗಿದೆ. ಅದರಲ್ಲೂ BGMs ಹಾಗೆ ಎಡಿಟಿಂಗ್ ಹಾಗೆ ಕಲರ್ ಗ್ರೇಡಿಂಗ್ ತುಂಬ ಚೆನ್ನಾಗಿತ್ತು. ಒಂದು ಹೊಸ ರೀತಿಯ DC ಯೂನಿವರ್ಸ್ ಮೂವಿ ನೋಡಿದ ಫೀಲ್ ಕೊಡ್ತು ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದಂದ್ರೆ ಸಿನಿಮಾದಲ್ಲಿ ಎಲ್ಲ ಎಲಿಮೆಂಟ್ನ ತುಂಬ ಚೆನ್ನಾಗಿ ಆ್ಯಂಡ್ ಅಷ್ಟೇ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಎಲಿಮೆಂಟ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಆ್ಯಂಡ್ ಯಾವುದೇ ಎಲಿಮೆಂಟ್ಸ್ ಕೂಡ ಸಿನಿಮಾನ ಪೀಕ್ ಲೆವೆಲ್ಗೆ ತಗೊಂಡು ಹೋಗಿಲ್ಲ. ಬಟ್ ಸ್ಟಿಲ್ ಸಿನಿಮಾ ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಇನ್ನು ಓವರಾಲ್ ಆಗಿ ಹೇಳೋದಾದರೆ ರೀಸೆಂಟ್ ಟೈಮಲ್ಲಿ ಬಂದಂಥ ಒಂದೊಳ್ಳೆ ಸೂಪರ್ ಹೀರೋ ಮೂವಿ ಅಂತೀನಿ. ಅದರಲ್ಲೂ DC ಫ್ಯಾನ್ಸ್ಗೆ ಮಸ್ಟ್ ವಾಚ್ ಮೂವಿ. ಇನ್ನು ರಿಮೈನಿಂಗ್ ಆಡಿಯನ್ಸ್ಗೆ ಸಿನಿಮಾನ ಒಂದ್ಸರಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಇನ್ನು ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡಬಹುದು, ಒಂದೆರಡು ಸೀನ್ಸ್ಗಳನ್ನ ಅವಾಯ್ಡ್ ಮಾಡಿದ್ರೆ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದ್ದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.